ಹೆಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಮಧ್ಯಾಹ್ನ ಲಂಚಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಒಂದು ಮಿಕ್ಸ್ಡ್ ಸಾಂಬಾರೆಲ್ಲ ಮಾಡಿದ್ದೆ. ಹಾಗೆ ನೋಡಿ, ಒಂದು ಬಾಣಲೆಗೆ ಎಣ್ಣೆ ಎಲ್ಲ ಹಾಕಿಬಿಟ್ಟು ಬನ್ಸನ್ನು ಮಾಡ್ತಾ ಇದ್ದೀನಿ, ಬಾಳೆಹಣ್ಣಿನ ಬನ್ಸು. ಈಗಾಗಲೇ ನಾನು ಒಂದು 2-3 ಸಾರಿ ತೋರಿಸ್ಕೊಟ್ಟಿದ್ದೀನಿ ಬೇರೆ ಬೇರೆ ರೀತಿಯಲ್ಲಿ ಬನ್ಸ್ ಮಾಡೋದನ್ನು. ಸೊ ಅದಕ್ಕೋಸ್ಕರ ಇವತ್ತು ನಾನು ವಿಡಿಯೋ ಏನು ಮಾಡಿಲ್ಲ. ಮತ್ತೆ ಇದಕ್ಕೆ ಒಂದು ಒಳ್ಳೆ ಕಾಂಬಿನೇಷನ್ನು ಆಲೂಗಡ್ಡೆ ಬಾಜಿ ಕೂಡ ಮಾಡಿದ್ದೆ. ಹಾಗೆ ರೈಸ್ಗೆ ಬೇಕಲ್ವಾ, ಸೊ ರೈಸ್ಗೆ ನಾನು ಹತ್ತನಪ್ಪೆ ಹುಳಿ ಮಾಡಿದ್ದೆ. ಈಗಾಗಲೇ ನಾನು ಬ್ರಾಹ್ಮಣರಲ್ಲಿ ಮಾಡುವಂತಹ ಹತ್ತನಪ್ಪೆ ಹುಳಿ ಹೇಗಿರುತ್ತೆ ಇದನ್ನು ನೀವು ಒಂದು 15 ಡೇಸ್ವರೆಗೆ ಕೂಡ ಸ್ಟೋರ್ ಮಾಡ್ಕೊಳ್ಬೋದು. ಅದನ್ನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ. ಹಾಗೆ ದಾಲ್ ಕೂಡ ಮಾಡಿದ್ದೆ. ಮತ್ತು ಇದಕ್ಕೆ ಒಂದು ಒಳ್ಳೆ ಕಾಂಬಿನೇಷನ್ ನೋಡಿ, ಇದ್ರ ಜೊತೆ ನಂಚ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಸಂಡಿಗೆ ಮೆಣಸು ಅಥವಾ ಮಜ್ಜಿಗೆ ಮೆಣಸು ಅಂತ ಕೂಡ ಹೇಳ್ತಾರೆ ಫ್ರೆಂಡ್ಸ್. ಸದ್ಯದಲ್ಲೇ ನಾನು ಇದನ್ನು ಕೂಡ ಪೋಸ್ಟ್ ಮಾಡ್ತೀನಿ. ಮಜ್ಜಿಗೆ ಮೆಣಸನ್ನು ನಾವು ಮನೆಯಲ್ಲೇ ಟೇಸ್ಟಿಯಾಗಿ ಚೆನ್ನಾಗಿ ಹೇಗೆ ಮಾಡ್ಕೊಳ್ಬಹುದು, ಎಷ್ಟು ದಿನಗಳವರೆಗೆ ನಾವು ಇದನ್ನು ಸ್ಟೋರ್ ಮಾಡ್ಕೊಳ್ಬಹುದು ಹೇಳೋದನ್ನ ಆ ವಿಡಿಯೋದಲ್ಲಿ ನೀವು ನೋಡ್ಕೊಳ್ಬಹುದು. ಹಾಗೆ ನೋಡಿ, ನಾನು ಏನಕ್ಕೆ ಸ್ಪೆಷಲ್ ಮಾಡಿದ್ದೆ ಅಂತಂದರೆ, ಆ್ಯಕ್ಚುಲಿ ನಮ್ಮ ಮನೆಗೆ ನನ್ನ ಮಾವ ಅವರ ಸೋದರತ್ತೆ ಮತ್ತು ಅವ್ರ ಮಕ್ಕಳು ಅವರೆಲ್ಲ ಬಂದಿದ್ರು, ಮಗ ಸೊಸೆ ಅವರೆಲ್ಲ. ಸೊ ನಾವೆಲ್ಲರೂ ಸೇರಿಕೊಂಡು ಮಧ್ಯಾಹ್ನ ಲಂಚ್ ಎಲ್ಲ ಮಾಡಿಬಿಟ್ಟು ಸಾಯಂಕಾಲ ಟೈಮ್ನಲ್ಲಿ ನಾವು ಸಿರ್ಸಿ ಎಲ್ಲ ಸುತ್ತಾಡೋದಕ್ಕೆ ಅಂತ ಬಂದಿದ್ದೀವಿ. ಆ್ಯಕ್ಚುಲಿ ಅವರು ಇರೋದು ಬೆಂಗಳೂರಿನಲ್ಲಿ. ಮತ್ತು ಅವರು ಲಾಸ್ಟ್ ಟೈಮ್ ಒಂದು ಸಾರಿ ಬಂದಾಗ ನಾವಿಲ್ಲಿ ಬದನೆಕಾಯಿ ಬಜ್ಜಿ CP ಬಜಾರ್ನಲ್ಲಿದೆ ಅಲ್ವಾ, ಅದನ್ನು ತಿನ್ನೋದಕ್ಕೆ ಅಂತ ಬಂದಿದ್ವಿ. ಸೊ ಅವ್ರು ನೆನ್ಪಿಟ್ಕೊಂಡು ಅದನ್ನು ತಿನ್ನಬೇಕಿತ್ತು, ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾವು ಪುನಃ ಸಾಯಂಕಾಲ ಸಿಟಿಯೆಲ್ಲ ಓಡಾಡಿಕೊಂಡು ಹಾಗೆ ನಾವು ಬದನೆಕಾಯಿ ಬಜ್ಜಿನ ಈಗ ತಿಂತಾ ಇದ್ದೀವಿ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಸ್ವಲ್ಪ ಖಾರ ಇಷ್ಟ ಆಗುತ್ತೆ ಅಂತ ಅವರಿಗಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಮತ್ತು ಶಾಪಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಅವರು ಬ್ಯಾಗು ಮತ್ತು ಕೆಲವಷ್ಟು ಐಟಮ್ಗಳೆಲ್ಲ ಅವ್ರಿಗೆ ಬೇಕಿತ್ತು. ಸೊ ಇಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲೇನು ಸಿಗಲ್ವಾ ಅಂತಲ್ಲ, ಸೊ ನಾವು ಯಾವುದಾದ್ರೂ ಬೇರೆ ಪ್ಲೇಸ್ಗೆ ಹೋದಾಗ ಯೂಸ್ವಲ್ ಆಗಿ ಅಲ್ಲಿ ಸ್ಪೆಷಲ್ ಆಗಿರುವಂಥದ್ದನ್ನು ತೊಗೊಳ್ತೀವಿ ಅಲ್ವಾ, ಆ ರೀತಿ. ಹಾಗೆ ಸುಜಯ್ ಈಗ ಒಂದು ಸ್ವಲ್ಪ ಹಾರ್ಮೋನಿಯಂ ಬಾರಿಸಿ ತೋರಿಸ್ತಾ ಇದ್ದಾನೆ. ಯಾವ ಹಾಡು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ.
ಅಲ್ವಾ ಫ್ರೆಂಡ್ಸ್, ಸುಜಯ್ ಹಾರ್ಮೋನಿಯಂ ಬಾರಿಸಿರೋದು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ಯಾವ ಸಾಂಗು ಹೇಳೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಸೃಜನ್ ಕೂಡ ಈಗ ನೋಡಿ ಡ್ರಾಯಿಂಗ್ ಮಾಡ್ತಾ ಇದ್ದಾನೆ. ಈಗಾಗಲೇ ನಿಮ್ಗೆ ಇಲ್ಲಿ ಸೈಡಲ್ಲಿ ನೋಡ್ಬಿಟ್ಟು ಗೊತ್ತಾಗಿರ್ಬೋದು ಏನ್ ಡ್ರಾಯಿಂಗ್ ಮಾಡ್ತಾ ಇದ್ದಾನೆ ಹೇಳ್ಕೊಂಡು. ಸುಮಾರಷ್ಟು ಡ್ರಾಯಿಂಗ್ಗಳನ್ನ ಮಾಡಿದ್ದಾನೆ ಅವನು. ಹಾಗೆ ಈಗ ಸದ್ಯಕ್ಕೆ ಡ್ರಾಯಿಂಗ್ ಕ್ಲಾಸಿಗೆ ಕೂಡ ಹೋಗ್ತಾ ಇದ್ದಾನೆ. ಜಸ್ಟ್ ಒಂದು 3-4 ಕ್ಲಾಸಸ್ ಅಷ್ಟೇ ಆಯ್ತು. ಮತ್ತೆ ಅವನಿಗೆ ಟೈಮ್ ಪಾಸ್ ಅಂದ್ರೆ ಹೀಗೆ ಎಲ್ಲ ಒಂದಿಷ್ಟು ಡ್ರಾಯಿಂಗ್ಗಳನ್ನ ಮಾಡ್ತಾನೆ. ಇನ್ನೊಂದಿನ ನಾನು ಅವ್ನು ಮಾಡಿರುವಂತಹ ಎಲ್ಲ ಡ್ರಾಯಿಂಗ್ಗಳನ್ನ ತೋರಿಸ್ಕೊಡ್ತೀನಿ. ಮತ್ತೆ ಅವನದು ಒಂದು ಚಾನಲ್ ಇದೆ ಥ್ರೂ ಆರ್ಟ್ಸ್ ಹೇಳ್ಬಿಟ್ಟು, ಸೊ ಅದನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಮನೇಲಿ ಮಕ್ಕಳಿದ್ರೆ ಅವರು ಕೂಡ ಕಲ್ತ್ಕೊಳ್ಬಹುದು ಈ ರೀತಿ ಡ್ರಾಯಿಂಗ್ಗಳನ್ನ ನೋಡ್ಕೊಂಡ್ರೆ. ಹಾಗೆ ಅವನಿಗೆ ಕೂಡ ಸಪೋರ್ಟ್ ಮಾಡಿ. ಓಕೆನಾ? ನೋಡಿ ವಿರಾಟ್ ಕೊಹ್ಲಿ ರೆಡಿ ಆದ ಈಗ. ಮತ್ತೆ ಇವತ್ತು ಸುಜಯ್ ಓರಿಯೋ ಬಿಸ್ಕಿಟ್ ಇಂದ ಈ ರೀತಿ ಕೇಕ್ ಕೂಡ ಮಾಡಿದ್ದ. ಸೊ ಡೀಟೇಲ್ ಆಗಿರುವಂತಹ ವಿಡಿಯೋವನ್ನ ಮಾಡಿಲ್ಲ, ಯಾಕಂದ್ರೆ ನಾನು ಒಂದ್ ಸ್ವಲ್ಪ ಬ್ಯುಸಿ ಇದ್ದೆ. ಹಾಗೆ ನಾವು ಎಲ್ಲರೂ ಸೇರ್ಕೊಂಡು ಆಶಕ್ಕ, ಬಾಲ್ಯಕ್ಕ, ಮತ್ತೆ ಸ್ವೀಟಿ, ಮತ್ತೆ ನಾನು, ಮಕ್ಕಳು, ರಾಜು ಎಲ್ಲರೂ ನಾವು TMS ಮಾರ್ಕೆಟ್ಗೆ ಬಂದಿದ್ದೀವಿ. ಸೊ ಅವ್ರಿಗೆ ಒಂದು ಸ್ವಲ್ಪ ಹಲಸಿನಕಾಯಿ ಚಿಪ್ಸು ಮತ್ತೆ ಬಾಳೆಕಾಯಿ ಚಿಪ್ಸು ಅದೆಲ್ಲ ಬೇಕಿತ್ತು. ಇದೆಲ್ಲ ಹಲಸಿನಕಾಯಿ ಚಿಪ್ಸ್ ಎಲ್ಲ ಸಿಗಲ್ಲ ಅಲ್ವಾ ಬೆಂಗಳೂರಿನಲ್ಲಿ. ಸೊ ಅವರು ಹೋಗುವಾಗ ಒಂದಿಷ್ಟು ಇಲ್ಲಿ ಸ್ಪೆಷಲ್ ಆಗಿರುವಂತಹ ಕೆಲವಷ್ಟು ಐಟಮ್ಗಳನ್ನೆಲ್ಲ ತಗೊಂಡೋದ್ರು. ಹಾಗೆ ಈ ರೀತಿ ಶಾಪಿಂಗ್ ಎಲ್ಲ ಮುಗಿದ ಮೇಲೆ ನಾವು ಸಿರ್ಸಿಯಲ್ಲಿ CP ಬಜಾರ್ನಲ್ಲಿರುವಂತಹ ರಾಜು ಚಾಟ್ಸ್ಗೆ ಬಂದಿದ್ದೀವಿ ಫ್ರೆಂಡ್ಸ್. ಎಲ್ಲರೂ ಸೇರ್ಬಿಟ್ಟು ಶಾಪಿಂಗ್ ಎಲ್ಲ ಮಾಡಿಬಿಟ್ಟು ಆಮೇಲೆ ಸೊ ಮತ್ತೆ ಮನೆಗೆ ಹೋಗಿ ಏನ್ ಮಾಡೋದಲ್ವಾ. ಸೊ ಅದಕ್ಕೋಸ್ಕರ ಎಲ್ಲರೂ ಮಾತಾಡ್ಕೊಂಡು ಚೆನ್ನಾಗಿ ತಿನ್ಕೊಂಡು ಹೋಗ್ಬೋದು ಅಂತ ಅಂದ್ಬಿಟ್ಟು ನಾವು ಇಲ್ಲಿ ಬಂದಿದ್ದೀವಿ. ಯಾವ್ದಡೆದು ಸ್ವೀಟಿ? ಟ್ರೈ ಮಾಡೋಣ ನಾಳೆ ಅಲ್ಲನೆ ಹೆಂಗಿತ್ತು ನೋಡಿ. ಫ್ರೆಂಡ್ಸ್, ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು, ರೆಸಿಪಿಗಳು, ಮತ್ತು ಹಳ್ಳಿ ವೀಡಿಯೋಸ್ಗಳು, ಹೋಟೆಲ್ ರಿವ್ಯೂ, ಟ್ರಾವೆಲ್ ವ್ಲಾಗ್ಸು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು. ಹಾಗೆ ನೋಡಿ ರಾಜು ಚಾಟ್ಸಲ್ಲಿ ಚೆನ್ನಾಗಿತ್ತು ಎಲ್ಲ. ರವಾ ಮಸಾಲೆ ದೋಸೆ ತುಂಬ ಚೆನ್ನಾಗಿತ್ತು. ಹಾಗೆ ಮಸಾಲೆ ದೋಸೆ ತೊಗೊಂಡ್ವಿ, ಮತ್ತು ಸೇವ್ ಪುರಿ, ಮಸಾಲೆ ಪುರಿ, ಟೋಕ್ರಿ ಚಾಟ್, ಮತ್ತೆ ಬೇಲ್ಪುರಿ ತೊಗೊಂಡ್ವಿ, ಪಾನಿಪುರಿ ತೊಗೊಂಡ್ವಿ. ಸೊ ಎಲ್ಲದನ್ನೂ ತೊಗೊಂಡು ಚೆನ್ನಾಗಿ ಎಲ್ಲರೂ ಮಾತಾಡಿಕೊಂಡು ತಿನ್ಕೊಂಡು ಒಳ್ಳೆ ಗಮ್ಮತ್ತು ಮಾಡಿದ್ವಿ. ತುಂಬ ಖುಷಿ ಆಯಿತು ಫ್ರೆಂಡ್ಸ್. ತುಂಬ ದಿನದ ನಂತರ ಅವರು ಸಿರ್ಸಿಗೆ ಬಂದಿದ್ರು. ಸೊ ಅವರಿಗೂ ಕೂಡ ತುಂಬಾ ಖುಷಿ ಆಯಿತು. ಹಾಗೆ ಲಾಸ್ಟಲ್ಲಿ ಡೆಸರ್ಟ್ಸ್ ಬೇಕಲ್ವಾ, ಸೊ ಅದಕ್ಕೋಸ್ಕರ ಎಲ್ಲ ಐಸ್ ಕ್ರೀಮ್ ಎಲ್ಲ ತೊಗೊಂಡಿದ್ದೀವಿ. ಸೃಜನ್ ಚಾಕ್ಲೇಟ್ ಐಸ್ ಕ್ರೀಮ್ ತೊಗೊಂಡಿದ್ದಾನೆ. ಹಾಗೆ ನಾವೆಲ್ಲ ಗಡ್ಬಡ್ ಸ್ಪೆಷಲ್ ಗಡ್ಬಡ್ ಐಸ್ ಕ್ರೀಮನ್ನು ತೊಗೊಂಡಿದ್ದೀವಿ. ಸೊ ಅದು ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ಇದೆಲ್ಲ ಮುಗಿಸ್ಕೊಂಡು ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಮತ್ತೆ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.